ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಕೇಳ್ಪಟ್ಟಿದ್ದೀವಿ ಅಂತ ಹೇಳ್ಬೋದು. ಆದರೆ ವಿಶೇಷವಾಗಿ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ನಾವು ಹೋದಾಗ ಅಲ್ಲಿ ನಾವು ಅನ್ನದಾನ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಆದರೆ ಇದು ಯಾವ ರೀತಿ ಸಹಾಯ ಆಗುತ್ತೆ? ಬಿಕಾಸ್ ನಾವೇನಾದರೂ ಮಾಡ್ತೀವಿ ಅಂದಾಗ ಅದರಿಂದ ಏನು ಲಾಭ ಅನ್ನೋಂಥದ್ದನ್ನೇ ಹುಡುಕ್ತಾ ಇರ್ತಾರೆ ಪ್ರತಿಯೊಬ್ಬರು. ಸೊ ಕ್ಷೇತ್ರದಲ್ಲಿ ಅನ್ನದಾನ ಮಾಡೋದ್ರಿಂದ ಅದು ಯಾವ ರೀತಿ ನಮ್ಮ ಕೈ ಹಿಡಿಬೋದು ಅಥವಾ ಕಾಪಾಡ್ಬೋದು, ಯಾವ ಸಂದರ್ಭದಲ್ಲಿ ನಮ್ಗೆ ಅದು ಸಹಾಯ ಮಾಡುತ್ತೆ, ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬೋದು? ಖಂಡಿತವಾಗಿಯೂ ಇದೆಲ್ಲರೂ ತಿಳಿಬೇಕಾಗಿರೋ ವಿಚಾರ ಏನಂದರೆ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ದೇವಾಲಯಕ್ಕೆ ಹೋಗಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಅನ್ನದಾನಕ್ಕೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಏನು ಅನ್ನದಾನಕ್ಕೆ ಅಂದಿದ ತಕ್ಷಣ ನೀವು ದುಡ್ಡು ತೊಗೊಂಡೋಗಿ ಕೊಡಿ, ಏನೋ ಒಂದು ಮಾಡಿ ಅಂತ ಏನಪ್ಪ ಎಲ್ಲ ಕಡೆ ಬರೀ ಅನ್ನದಾನಕ್ಕೆ ಬೋರ್ಡ್ ಹಾಕ್ಬಿಡ್ತಾರೆ. ಅಲ್ಲಿ ಏನು ಮಾಡ್ತಾರೋ ಇಲ್ವೋ, ಅನ್ನದಾನ ಕೊಡ್ತಾರೋ ಇಲ್ವೋ ಅನ್ನೋದು ಎಷ್ಟೋ ಜನಕ್ಕೆ ಅನುಮಾನ ಇರುತ್ತೆ. ಆದರೆ ನೀನು ಮಾಡೋ ಕರ್ಮವನ್ನು ನೀನು ಮಾಡು, ಇನ್ನು ಮಿಕ್ಕಿದ್ದನ್ನು ಭಗವಂತನಿಗೆ ಬಿಟ್ಬಿಡು ಅಂತ ಹೇಳ್ತೀವಿ ನಾವು. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಅನ್ನದಾನಕ್ಕೆ ಕೊಡಿ ಅಂತ ಹೇಳ್ತೀವಿ. ನೀವು ಕಾಸು ಕೊಡೋಕ್ಕೆ ನಿಮಗೆ ಮನಸ್ಸು ಬರಲಿಲ್ವಾ, ನೀವು ಹೆಂಗಿದ್ರು ಆ ಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಇಲ್ಲ ಹೊರನಾಡಿಗೆ ಹೋಗ್ತೀನಿ, ಎಲ್ಲೇ ಹೋಗ್ತೀನಿ ಅಂದಾಗ ನೀವು ಇಂಥ ಕಡೆ ಹೋಗ್ತೀವಿ ಅಂತ ಆಲೋಚನೆ ಮಾಡೇ ಹೊರಡ್ತಿದ್ದೀರಲ್ವಾ. ನೀವು ಹೋಗ್ಬೇಕಾದ್ರೆ ಕಾರಲ್ಲೇ ಹೋಗ್ತೀರಾ. ಆ ಹೋಗೋ ಕಾರಲ್ಲಿ ಒಂದು ಮೂಟೆ ಅಕ್ಕಿ ಹಾಕೊಂಡು ಹೋಗಿ, ನೀವೇನು ಎತ್ಕೊಂಡು ಹೋಗಲ್ಲ ಅಲ್ವಾ, ಆ ಕಾರ್ ಹೊತ್ಕೊಂಡ್ಬರುತ್ತೆ. ಆ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಕಾಸು ಕೊಡೋಕೆ ಮನಸ್ಸಿಲ್ಲ ಅಂದಾಗ ಒಂದು ಮೂಟೆ ಅಕ್ಕಿ ಕೊಟ್ಬಿಟ್ಟು ಬನ್ನಿ. ಏನಕ್ಕೆ? ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನೀವು ಎರಡನ್ನ ಬಹಳ ಮುಖ್ಯವಾಗಿ ಕೊಡಬೇಕು. ಏನು ಅಂದಾಗ, ಒಂದು ಅನ್ನದಾನಕ್ಕೆ ಅಂದರೆ ಅಕ್ಕಿಯನ್ನು, ಇನ್ನೊಂದು ಜೇನುತುಪ್ಪವನ್ನು. ಇದೆರಡು ಯಾಕೆ ಕೊಡಬೇಕು ಅಂತ ಹೇಳ್ತೀವಿ ಅಂದರೆ, ನೀನು ಹೋಗಿದ್ದು ಕಾರ್ಯನಿಮಿತ್ತವಾಗಿ, ಅಂದರೆ ನಿಂದೇನೋ ಒಂದು ಸಂಕಲ್ಪ ಇರುತ್ತೆ, ಆ ಸಂಕಲ್ಪ ನೆರವೇರಿಸ್ಬೇಕು ಭಗವಂತ. ಅದಕ್ಕೋಸ್ಕರ ನಾವು ಆ ಕ್ಷೇತ್ರಕ್ಕೆ ಹೋಗ್ತೀವಿ, ಆ ದೇವಿಯನ್ನು ಕೇಳ್ತೀವಿ, ತಾಯಿ ಈ ಸಂಕಲ್ಪವನ್ನು ನನಗೆ ನೆರವೇರಿಸ್ಕೊಡ್ಬೇಕು ಅಂದಾಗ ಅದಕ್ಕೆ ಜೇನುತುಪ್ಪವನ್ನು ಕೊಡಬೇಕು. ಆ ಜೇನುತುಪ್ಪವನ್ನು ಕೊಟ್ಟಾಗ ಕಾರ್ಯ ಸಿದ್ಧಿ ಆಗುತ್ತೆ ಅಂತ. ಮತ್ತು ಆ ಕ್ಷೇತ್ರಕ್ಕೆ ಹೋದಾಗ ಅನ್ನದಾನವನ್ನು ಮಾಡಿ ಅಂತ ಹೇಳ್ತೀವಿ. ಆ ಅನ್ನದಾನವನ್ನು ಮಾಡಿದಾಗ ನಮಗೇನು ಉಪಯೋಗ ಅಂತ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ ನಡೆಯುತ್ತೆ ಅಲ್ವಾ. ಯಾವುದೇ ಕ್ಷೇತ್ರದಲ್ಲಿ ನೀವು ಅನ್ನದಾನಕ್ಕೆ ಅಕ್ಕಿಯನ್ನು ಕೊಟ್ಟಾಗ ಆ ಕ್ಷೇತ್ರದಲ್ಲಿ ನಿತ್ಯವೂ ಕೂಡ ಅನ್ನದಾಸೋಹ ನಡೆದಾಗ ಸಾವಿರಾರು ಜನ, ಲಕ್ಷಾಂತರ ಜನ ಊಟವನ್ನು ಮಾಡ್ತಾರೆ. ಎಷ್ಟೋ ಜನ ಬಹಳ ನಿರ್ಗತಿಕರಾಗಿದ್ದವರು ಅವರು ಆಲೋಚನೆ ಮಾಡ್ತಾರಪ್ಪ, ಈ ಕ್ಷೇತ್ರದಲ್ಲಿ ನಾವು ಹೋದಾಗ ಊಟ ದೊರಕುತ್ತೆ ಅಂತ. ಆ ಸಮಯದಲ್ಲಿ ಅವರು ಅನ್ನದಾಸೋಹಕ್ಕೆ ಬರ್ತಾರೆ. ಅವನು ಒಂದೊಟ್ಟು ಉಪವಾಸವನ್ನು ನೀವು ನಿಮ್ಮ ಅನ್ನದಾನದಿಂದ ನಿವಾರಣೆ ಮಾಡಿದಾಗ ಅವನು ಹೇಳ್ತಾನೆ, ತಿಂದು ಅನ್ನದಾತೋ ಸುಖೀ ಭವ ಅಂತ ಹೇಳ್ತಾನೆ. ಅಂದರೆ ನೀನು ಕೊಟ್ಟಿದ್ದ ಒಂದೊಂದು ಹಗಳಿಗೂ ಕೂಡ ನಿಮಗೆ ಬೆಲೆ ಸಿಕ್ಕತ್ತೆ. ಯಾರ ಹಸಿವನ್ನು ನೀವು ನೀಗಿಸ್ತೀರಾ, ಆ ನೀಗಿಸಿದ ಹಸಿವಿಗೆ ಪೂರ್ಣವಾದ ಅನುಗ್ರಹ ನಿಮಗಲ್ಲ, ನಿಮ್ಮ ಕುಟುಂಬಕ್ಕೆ ಸಿಕ್ಕತ್ತೆ ಅಂತ ಹೇಳ್ತೀವಿ. ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಹಾಸ್ಪಿಟ್ಲಿಗೆ ಸೇರಿರ್ತಾರೆ, ಆಯಿತಾ, ಡಾಕ್ಟ್ರು ಕೂಡ ಹೇಳ್ಬಿಡ್ತಾರೆ, ಇನ್ನೇನು ಆಗಲ್ಲಪ್ಪ ನಮ್ಮ ಕೈಲಿ, ಇನ್ನೇನಿದ್ರು ಭಗವಂತನ ಇಚ್ಛೆ ಅಂತ ಹೇಳ್ತೀರ ಅಲ್ವಾ. ಆ ಭಗವಂತನ ಇಚ್ಛೆ ಅಂದಾಗ ಭಗವಂತನ ಇಚ್ಛೆ ಎಲ್ಲಿ ನಡೆಯುತ್ತೆ ಅಂದರೆ, ನೀವು ಕ್ಷೇತ್ರದಲ್ಲಿ ಯಾವಾಗ ಅನ್ನದಾನ ಮಾಡಿರ್ತೀರಲ್ಲ, ಆ ಅನ್ನದಾನ ಮಾಡಿದಾಗ ಅನ್ನದಾಸೋಹದಲ್ಲಿ ಊಟ ಮಾಡಿರ್ತಾನಲ್ವ, ಅವನೊಂದು ಆಶೀರ್ವಾದ ಮಾಡಿರ್ತಾನೆ, ಅನ್ನದಾತೋ ಸುಖೀ ಭವ ಅಂತ. ಆ ಆಶೀರ್ವಾದ ಎಲ್ಲಿ ಫಲಿಸುತ್ತೆ ಅಂದರೆ ಈ ಜಾಗದಲ್ಲಿ ಫಲಿಸುತ್ತೆ. ಅದಕ್ಕೋಸ್ಕರ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಅನ್ನದಾಸೋಹಕ್ಕೆ ನೀವೇನು ಸಾವಿರಾರು ಗಟ್ಟಲೆ ಕೊಡಿ, ಲಕ್ಷಾಂತರ ರೂಪಾಯಿ ಕೊಡಿ ಅಂತ ಹೇಳಲ್ಲ. ನಿನಗೆ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯಲ್ಲಿ ಆ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಿ ಬನ್ನಿ. ಖಂಡಿತವಾಗಿಯೂ ಆ ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಆರೋಗ್ಯ ಸಮಸ್ಯೆ ಇದ್ದರೂ, ಯಾವುದೇ ಆಪತ್ತುಗಳು ಬಂದರೂ ದೊಡ್ಡವರು ಹೇಳ್ತಾರೆ, ತಲೆ ಮೇಲೆ ಬರೋದು ಎಲೆ ಮೇಲೆ ಹೋಯಿತು ಅಂತ. ಏನಕ್ಕೆ ಹೇಳಿ ಹೇಳೋದು?
ಇದಕ್ಕೋಸ್ಕರ ಯಾವುದೇ ತಲೆ ಮೇಲೆ ಏನದರ ಅರ್ಥ ಅಂದರೆ ಯಾವುದೇ ಆಪತ್ತು ಬಂದಾಗ ನಾವು ಊಟ ಹಾಕಿರ್ತೀವಲ್ವಾ, ಆ ಊಟ ನಮ್ಮನ್ನು ಕಾಯುತ್ತೆ ಅಂತ. ಅದಕ್ಕೋಸ್ಕರವಾಗಿ ಅನ್ನದಾಸೋಹಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ, ಖಂಡಿತವಾಗಿಯೂ ಆ ಭಗವಂತ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಪಾಡ್ತಾನೆ. ಖಂಡಿತ ಇದು ಯಾವುದೇ ಕ್ಷೇತ್ರಕ್ಕೆ ಹೋದಾಗೂ ಕೂಡ ಮಾಡೋದ್ರಿಂದ ಒಳ್ಳೇದೇ ಅಂತ ಹೇಳ್ತೀರಾ. ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆಗಳಿದ್ದಾಗ ಅದರಿಂದ ಸುಲಭವಾಗಿ ಹೊರಗಡೆ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ. ಇನ್ನು ಅನ್ನದಾನದ ವಿಶೇಷತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಖಂಡಿತವಾಗ್ಲೂ ಅನ್ನದಾನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.